ಜುಲೈ ತಿಂಗಳ ಕರೆಂಟ್ ಬಿಲ್ ಬಂತ. ಝೀರೋ ಕರೆಂಟ್ ಬಿಲ್ ನೀವು ಫಲಾನುಭವಿ ಆದ್ರ ಅರ್ಜಿ ಸಲ್ಲಿಸಿದ್ರು ಕೂಡ ನಮಗೆ ಯಾಕೆ ನಾವು 100 ರೂಪಾಯಿ 200 ರೂಪಾಯಿ 300 400 ರೂಪಾಯಿವರೆಗೂ ಕೂಡ ನಾವ್ಯಾಕೆ ಕರೆಂಟ್ ಬಿಲ್ ಕಟ್ಟಬೇಕು, ಆ ರೀತಿ ಯಾಕೆ ಕರೆಂಟ್ ಬಿಲ್ ಬರ್ತಾ ಇದೆ ಅನ್ನೋರ ಸಂಖ್ಯೆ ಬಹಳಷ್ಟು ಇದೆ. ಈ ಬಗ್ಗೆ ಕೆಲವು ಗೊಂದಲಗಳು ಕೂಡ ಇದಾವೆ. ಕೆಲವು ಸರ್ಕಾರ ನೀಡಿದಂತ ಮಾರ್ಗಸೂಚಿಯನ್ನ ಪಾಲನೆ ಮಾಡದೇ ಇರೋ ಕಾರಣಕ್ಕಾಗಿ ಸಾಕಷ್ಟು ತೊಂದರೆ ಆಗಿರುವಂತ ಕಾರಣಗಳು ಕೂಡ ಇದಾವೆ. ಬನ್ನಿ ಈ ಬಗ್ಗೆ ಎಲ್ಲವುಗಳ ಬಗ್ಗೆ ನಿಮ್ಮ ಪ್ರಶ್ನೆಗಳೇನಿದಾವೆ, ಗೊಂದಲಗಳೇನಿದಾವೆ, ಆ ಗೊಂದಲಗಳಿಗೆ ಮ್ಯಾಕ್ಸಿಮಮ್ ನಿಮಗೆ ಸೊಲ್ಯೂಷನ್ ರೀತಿ ಪರಿಹಾರನ ಕೊಡೋ ಕೆಲಸ ಮಾಡ್ತೀನಿ. ಸರ್ಕಾರದ ಮಾರ್ಗಸೂಚಿ ಏನಿದೆ ಅಂತ ಹೇಳಿ, ಯಾಕಂದ್ರೆ ಜುಲೈ ತಿಂಗಳಲ್ಲಿ ಯಾರ್ಯಾರು ವಿದ್ಯುತ್ ಬಳಕೆ ಮಾಡಿದ್ದಾರೆ, ಯಾರ್ಯಾರು ಅರ್ಜಿ ಸಲ್ಲಿಸಿದ್ದಾರೆ, 27ನೇ ತಾರೀಕು ಒಳಗಡೆ ಯಾರು ಅರ್ಜಿ ಸಲ್ಲಿಸಿದ್ದಾರೆ ಗೃಹ ಜ್ಯೋತಿ ಸ್ಕೀಮ್ ನಡಿ, ಸೊ ಅವ್ರಿಗೆಲ್ರಿಗೂ ಕೂಡ ಝೀರೋ ಕರೆಂಟ್ ಬಿಲ್ ಅಂದ್ರೆ 200 ಯೂನಿಟ್ ಅನ್ನ ಬಳಕೆ ಮಾಡಬಹುದು ಅಂತ ಹೇಳಿ ಸರ್ಕಾರ ಹೇಳಿತ್ತು. ಆದ್ರೆ ವಾಸ್ತವವಾಗಿ ಕೆಲವು ಕಂಡೀಷನ್ಸ್ ಅನ್ನ ಕೊಟ್ಟಿತ್ತು. ಆ ಕಂಡೀಷನ್ಸ್ ಅನ್ನ ಸರಿಯಾಗಿ ನೋಡ್ಕೊಳ್ಳದೆ ಬೇರೆ ಬೇರೆ ರೀತಿಯಾಗಿ ಬಳಕೆ ಮಾಡಿಕೊಂಡ ರೀತಿ, ಅಂದ್ರೆ ನೀವು ಪ್ರತಿ ತಿಂಗಳು ನೀವು ಕರೆಂಟ್ ಏನ್ ಬಳಸ್ತಾ ಇದ್ರಿ ಅದಕ್ಕಿಂತ ಹೆಚ್ಚು ಜುಲೈ ತಿಂಗಳಲ್ಲಿ ಬಳಕೆ ಮಾಡಿದವರ ಸಂಖ್ಯೆನೂ ಕೂಡ ಜಾಸ್ತಿ ಇದೆ ಅಂತ ಹೇಳಿ ಬೆಸ್ಕಾಂ ಮತ್ತು ಎಲ್ಲ ಎಸ್ಕಾಂಗಳು ಕೂಡ ಮಾಹಿತಿಯನ್ನ ನೀಡ್ತಾ ಇದ್ದಾವೆ. ಇದರಿಂದಾಗಿ ಜುಲೈ ತಿಂಗಳ ಕರೆಂಟ್ ಬಿಲ್ ನೀವು ನೋಡಿದ್ರೆ ಆಗಸ್ಟ್ ತಿಂಗಳಿಗೆ ಬಂದಾಗ ಆವರೇಜ್ ನೋಡ್ತಾರೆ, ಇಡೀ ಒಂದು ವರ್ಷದ್ದು ಕಳೆದ ಒಂದು ವರ್ಷದ ಕರೆಂಟ್ ಬಿಲ್ನ ಆವರೇಜ್ ನೋಡಿ ಆ ನಂತರ ಆಗಸ್ಟ್ ತಿಂಗಳಲ್ಲಿ ಆವರೇಜ್ ಬೇಸ್ ಮೇಲೆ ನೀವು ಇಷ್ಟು ಬಳಕೆಗೆ ಮಾತ್ರ ಅಂದ್ರೆ ಇಷ್ಟು ಯೂನಿಟ್ ಮಾತ್ರ ನೀವು ಗೃಹ ಜ್ಯೋತಿ ಯೋಜನೆಗೆ ನೀವು ಆಯ್ಕೆಯಾಗಿದ್ರಿ, ಫಲಾನುಭವಿ ಆಗ್ತೀರಿ. ಉಳಿದಂಥದ್ದು ಅಂದ್ರೆ ಹೆಚ್ಚುವರಿ ಏನಾದ್ರೂ ಬಳಕೆ ಮಾಡಿದ್ರೆ, ಉದಾಹರಣೆಗೆ ನೀವು ಆನ್ ಅಂಡ್ ಆವರೇಜ್ ನೀವು 70 ರಿಂದ 80 ಯೂನಿಟ್ ಮಾತ್ರ ಆವರೇಜ್ ಆಗ್ತಾ ಇದ್ರೆ ನೀವು ಜುಲೈ ತಿಂಗಳಲ್ಲಿ 120 140 ಯೂನಿಟ್ ಏನಾದ್ರೂ ಬಳಕೆ ಮಾಡಿದ್ರೆ ನೀವು 80ರ ಮೇಲೆ ಅಂದ್ರೆ ನಿಮಗೆ 50 ಯೂನಿಟ್ ವರೆಗೂ ಕೂಡ ಹೆಚ್ಚುವರಿಯಾಗಿ ನೀವು ಹಣವನ್ನ ಪಾವತಿ ಮಾಡಬೇಕು. ನಾವು ಯಾಕೆ ಹಣವನ್ನ ಪಾವತಿ ಮಾಡಬೇಕು ಅನ್ನುವಂತ ಪ್ರಶ್ನೆನ ಜನರು ಮಾಡ್ತಾ ಇದ್ದಾರೆ. ಇದೇ ಸಾಕಷ್ಟು ರೀತಿಯಾಗಿ ಗೊಂದಲಗಳು ಕೂಡ ಆಗ್ತಾ ಇರೋದು. ಯಾಕಂದ್ರೆ ಅವ್ರು ಕೇಳ್ತಿರುವಂತ ಮತ್ತಿನ್ನೊಂದು ಪ್ರಶ್ನೆ ಏನಂದ್ರೆ 200 ಯೂನಿಟ್ ಒಳಗಡೆ ಕೂಡ ನಮಗೆ ಅವಕಾಶ ಇದೆಯಲ್ಲ, ಉಚಿತವಾಗಿ ನಾವು ಬಳಕೆ ಮಾಡಬಹುದಲ್ಲ, ಆ ಕಾರಣಕ್ಕೆ ಬಳಕೆ ಮಾಡಿದೀವಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಆದ್ರೆ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿತ್ತು 200 ಯೂನಿಟ್ ಒಳಗಡೆ ಹೌದು, ಆದ್ರೆ ನೀವು ಕಳೆದ ಒಂದು ವರ್ಷ ನೀವು ಬಳಕೆ ಮಾಡಿದಂತ ಯೂನಿಟ್ ಏನಿದೆ ಅದರ ಸರಾಸರಿಯನ್ನ ತೆಗೆದುಕೊಳ್ತೇವೆ. ಆ ಸರಾಸರಿಯ ಬೇಸ್ ಮೇಲೆ ಫಿಕ್ಸ್ ಮಾಡ್ತೀವಿ, ಇಷ್ಟು ಯೂನಿಟ್ ಮಾತ್ರ ನೀವು ಅರ್ಹರು ಅಂತ ಹೇಳಿ. ಉಳಿದಂತೆ ಈಗ ಉದಾಹರಣೆಗೆ ನೀವು ಪ್ರತಿ ತಿಂಗಳು ಕೂಡ 70 ರಿಂದ 80 ಯೂನಿಟ್ ಅನ್ನ ಬಳಕೆ ಮಾಡ್ತಾ ಇರ್ತೀರಿ. ಸಮ್ಮರ್ ಅಲ್ಲಿ ಅತಿ ಹೆಚ್ಚಾಗಿ ಬಳಕೆ ಮಾಡ್ತೀರಿ, 100 ಯೂನಿಟ್ ಅಥವಾ 120 ಯೂನಿಟ್ ಬಳಕೆ ಮಾಡ್ತೀರಿ. ಸೊ ಓವರ್ ಆಲ್ ಆಗಿ ಒಂದು ವರ್ಷದ ಇನ್ನು ಯೂನಿಟ್ ಗಳನ್ನ ಚೆಕ್ ಮಾಡಿದ್ರೆ ಸೊ ಅವಾಗ ನಿಮಗೆ ಕಂಪ್ಲೀಟ್ ಆಗಿ ಆವರೇಜ್ ಮಾಡಿದಾಗ ನಿಮಗೆ ಸಿಗೋದು 70 ರಿಂದ 80 ಅಥವಾ 90 ರಿಂದ 100 ವರೆಗೂ ಬರುತ್ತೆ. ಆದರೆ ಹೆಚ್ಚುವರಿಯಾಗಿ ನೀವೇನಾದ್ರೂ ವಿದ್ಯುತ್ ಅನ್ನ ಬಳಕೆ ಮಾಡಿರೋದೇನಿದೆ ಅದೆಲ್ಲದಕ್ಕೂ ಕೂಡ ನೀವು ಶುಲ್ಕವನ್ನ ಕಟ್ಟಬೇಕಾಗತ್ತೆ. ಸೊ ಈ ರೀತಿ ಬೆಸ್ಕಾಂ ಮತ್ತು ಎಸ್ಕಾಂಗಳಿಗೆ ಜುಲೈ ತಿಂಗಳಲ್ಲಿ 15% ಹೆಚ್ಚುವರಿಯಾಗಿ ಅಂದ್ರೆ ಪ್ರತಿ ವರ್ಷದ ಆನ್ ಅಂಡ್ ಆವರೇಜ್ ಏನಿದೆ ಅದಕ್ಕಿಂತಲೂ ಹೆಚ್ಚು, ಅಂದ್ರೆ ಉದಾಹರಣೆಗೆ ನೀವು ಸಮ್ಮರ್ ಅಲ್ಲಿ ಮಾತ್ರ ನೀವು ಅತಿ ಹೆಚ್ಚಾಗಿ ಕರೆಂಟ್ ಬಳಕೆ ಮಾಡ್ತೀರಿ ಅನ್ನೋದು ಯೂಶಲಿ ಎಲ್ಲ ಎಸ್ಕಾಂಗಳು ಮಾಹಿತಿಯನ್ನ ಕೊಡುತ್ತೆ. ಆದ್ರೆ ಜುಲೈ ತಿಂಗಳಲ್ಲಿ ಸಮ್ಮರ್ ಅಲ್ಲಿ ಯೂಸ್ ಮಾಡೋ ರೀತಿಯಾಗಿ ಬಳಕೆ ಮಾಡಿದಂತ ಸಂಖ್ಯೆ ಅಂದ್ರೆ 15% ಈ ರೀತಿ ಬಳಕೆ ಮಾಡಿದ್ದಾರೆ ಅಂತ ಹೇಳಿ ಬೆಸ್ಕಾಂ ಮಾಹಿತಿಯನ್ನ ನೀಡುತ್ತೆ. ಸೊ ಈಗ ಅವರಿಗೆ ತೊಂದರೆ ಆಗ್ತಿದೆ. ಏನಂದ್ರೆ ನಿಮಗೆ ಝೀರೋ ಬಿಲ್ ಅಂತೂ ಬರೋದೇ ಇಲ್ಲ, ಝೀರೋ ಬಿಲ್ ಬಂದಿಲ್ಲ ಕೂಡ. ಯಾಕೆ ಝೀರೋ ಬಿಲ್ ಬಂದಿಲ್ಲ ಅಂತಂದ್ರೆ ನೀವು ಹೆಚ್ಚುವರಿಯಾಗಿ ಕರೆಂಟ್ ಬಳಕೆ ಮಾಡಿದಿರಿ ಅಂದ್ರೆ ಆನ್ ಅಂಡ್ ಆವರೇಜ್ ಗಿಂತ ಹೆಚ್ಚು ಏನೇ ಬಳಕೆ ಮಾಡಿದ್ರು ಕೂಡ ಒಂದೇ ಯೂನಿಟ್ ಬಳಕೆ ಮಾಡಿದ್ರು 1 ಯೂನಿಟ್ ನ ಚಾರ್ಜ್ ಅನ್ನ ಹಾಕ್ತಾರೆ, ಅದನ್ನ ಕಟ್ಟಲೇಬೇಕಾಗತ್ತೆ. ಇನ್ನೂ ಒಂದು ಬಹಳ ಪ್ರಮುಖವಾದಂತ ವಿಚಾರ ಅಂದ್ರೆ ನೀವು ಏನ್ ಹೇಳಿದಿರಿ ಬೆಸ್ಕಾಂ ಮತ್ತು ಎಸ್ಕಾಂ ಮತ್ತು ಗೃಹ ಜ್ಯೋತಿ ಸ್ಕೀಮ್ ನಡಿ ಏನ್ ಗೈಡ್ ಏನು ಸೂಚನೆಗಳೇನಿದ್ದವು ಆ ಸೂಚನೆಗಳೆಲ್ಲವನ್ನೂ ಕೂಡ ನಾವು ಫಾಲೋ ಮಾಡಿದೀವಿ. ಫಾಲೋ ಮಾಡಿದ್ರು ಕೂಡ ನಮಗೆ ಯಾಕೆ 40 ರೂಪಾಯಿ 50 ರೂಪಾಯಿ 60 ರೂಪಾಯಿ ಈ ಕರೆಂಟ್ ಬಿಲ್ ಬಂದಿದೆ ಅಂತನೂ ಕೂಡ ಕೇಳೋರ ಸಂಖ್ಯೆ ಇದೆ. ಇದಕ್ಕೆ ಮೇಂಟೆನೆನ್ಸ್ ಚಾರ್ಜಸ್ ಅಂತ ಹೇಳಿ ಈ ಕಳೆದ ವರ್ಷನೇ ಬಿಜೆಪಿ ಸರ್ಕಾರದಲ್ಲಿದ್ದಾಗೆ ಇದು ಏನು ಯೂಸ್ ಆಗ್ಬೇಕಾಗಿತ್ತು. ಅಂದ್ರೆ ಪ್ರತಿ ವರ್ಷ 3 ತಿಂಗಳಿಗೊಂದ್ಸರಿ ಮೇಂಟೆನೆನ್ಸ್ ಚಾರ್ಜಸ್ ಅಂತ ಹೇಳಿ ಬೆಸ್ಕಾಂಗಳು ಅಂದ್ರೆ
ವಿದ್ಯುತ್ತನ್ನ ನಾವು ಸರಬರಾಜು ಮಾಡಲಿಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಈ ಮೇಂಟೆನೆನ್ಸ್ ಚಾರ್ಜಸ್ ಅನ್ನ ಹಾಕ್ತಾರೆ. ಆ ಮೇಂಟೆನೆನ್ಸ್ ಚಾರ್ಜಸ್ ಎಕ್ಸ್ಟ್ರಾ ಅದನ್ನ ಗ್ರಾಹಕರೇ ಭರಿಸಬೇಕು. ಸೊ ಆ ಗ್ರಾಹಕರು ಭರಿಸಬೇಕಾದಂತ ಹಿನ್ನೆಲೆಯಲ್ಲಿ ಈಗ ಅವುಗಳ ಚಾರ್ಜಸ್ ಅನ್ನು ಕೂಡ ಹಾಕ್ತಾ ಇದ್ದಾರೆ ಯಾರ್ಯಾರು ವಿದ್ಯುತ್ತನ್ನ ಹೆಚ್ಚುವರಿಯಾಗಿ ಬಳಕೆ ಮಾಡಿದ್ದಾರೆ. ಸೊ ಅದು ಕೂಡ ಆಡ್ ಆಗತ್ತೆ. ಇನ್ನೂ 3 ತಿಂಗಳ ಕಾಲ ಇದನ್ನ ಕಟ್ಟಲೇಬೇಕು. ಯಾಕಂದ್ರೆ ಕಳೆದ ವರ್ಷನೇ ಇದು ಕಟ್ಟಲೇಬೇಕಾಗಿತ್ತು. ಆದ್ರೆ ಬಿಜೆಪಿ ಸರ್ಕಾರ ಚುನಾವಣೆ ಹೊತ್ತಲ್ಲಿ ಇದನ್ನು ಕೂಡ ನಾವು ಹಾಕಿದ್ರೆ ಸೊ ಜನರೆಲ್ಲರೂ ಕೂಡ ಆಕ್ರೋಶಗೊಳ್ತಾರೆ, ನಮ್ಗೆ ತೊಂದರೆ ಆಗತ್ತೆ ಚುನಾವಣಾ ಸಂದರ್ಭದಲ್ಲಿ ಅಂತ ಹೇಳಿ ಅದನ್ನ ಸಾಗ ಹಾಕುವಂತ ಕೆಲಸವನ್ನ ಮಾಡಿದ್ರು. ಸೊ ಈಗ ಕಾಂಗ್ರೆಸ್ ಸರ್ಕಾರ ಬಂತು. ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ಆ ಕರೆಕ್ಟ್ ಚುನಾವಣೆಯ ಹೊತ್ತಿಲಿನಲ್ಲಿ ನಿಮ್ಮ ಫಲಿತಾಂಶದ ದಿನವೇ ನಿಮಗೆ ವಿದ್ಯುತ್ ದರನೂ ಕೂಡ ಹೆಚ್ಚಾಯ್ತು. ಅದರ ಜೊತೆಗೆ ಒಂದು ಪ್ರಪೋಸಲ್ ಅನ್ನು ಕೂಡ ಕೊಟ್ಟರು. ಬೆಸ್ಕಾಂ, ಎಸ್ಕಾಂ ಸೇರಿದಂತೆ ಎಲ್ಲ ಎಸ್ಕಾಂಗಳೇನಿದಾವೆ ಅವರೆಲ್ಲರೂ ಕೂಡ ಈ ಮೇಂಟೆನೆನ್ಸ್ ಚಾರ್ಜಸ್ ಅಂತ ಹೇಳಿ ಫ್ಯೂಯಲ್ ಮತ್ತು ಕಲ್ಲಿದ್ದಲದೇನಿದೆ ಅದರ ಮೇಂಟೆನೆನ್ಸ್ ಚಾರ್ಜಸ್ ಅಂತ ಹೇಳಿ ಈಗಾದ್ರೂ ನಾವು ಬಳಕೆ ಮಾಡ್ಕೋತೀವಿ, ನಮಗೆ ಅನಿವಾರ್ಯ ಇದೆ, ಇಲ್ಲದೆ ಇದ್ರೆ ಮತ್ತೆ ನಮಗೆ ಸಾಕಷ್ಟು ಆರ್ಥಿಕ ಹೊರೆ ಆಗತ್ತೆ ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ರು. ಇದರ ಹಿನ್ನೆಲೆಯಲ್ಲಿ ಈ 3 ತಿಂಗಳ ಕಾಲ ಅಂದ್ರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ 3 ತಿಂಗಳು ನಿಮಗೆ ಫ್ಯೂಯಲ್ ಮತ್ತು ಕೋಲ್ ಮೇಂಟೆನೆನ್ಸ್ ಚಾರ್ಜಸ್ ಏನಿರುತ್ತೆ ಆ ಚಾರ್ಜಸ್ ಅನ್ನ ನೀವು ಭರಿಸಬೇಕಾಗತ್ತೆ. ಇದು ಸಾಕಷ್ಟು ಜನರಿಗೆ ಇರುವಂತಹ ಗೊಂದಲಗಳು. ಆ ಕಾರಣ ಕೇಳ್ತಾ ಇರೋದು ಆವರೇಜ್ ನಿಮ್ದು ಈ ಮೊದಲ ತಿಂಗಳು ಬಿಲ್ ಏನ್ ಬರ್ತಾ ಇದೆ ಅದರಲ್ಲಿ ನೀವು ನೋಡಿದ್ರೆ ಬಹಳ ಸ್ಪಷ್ಟವಾಗಿ ಸಿಗುತ್ತೆ. ಅದರಲ್ಲಿ ಆವರೇಜ್ ಎಷ್ಟಿರುತ್ತೆ ಆ ಗೃಹಜ್ಯೋತಿ ಸ್ಕೀಮ್ ನಡಿ ಅಷ್ಟು ಮಾತ್ರ ನೀವು ಅರ್ಹರಿದಿರಿ. ಅಷ್ಟ್ರ ಒಳಗಡೆ ನೀವೇನಾದ್ರೂ ಉದಾಹರಣೆಗೆ 70 ಯೂನಿಟ್ ಅಂತ ಬಂತು ಅಂತ ಅನ್ಕೊಳ್ಳಿ. ಸೊ 70 ಯೂನಿಟ್ ಒಳಗಡೆನೆ ನೀವು ಪ್ರತಿ ತಿಂಗಳು ಕೂಡ ಯೂಸ್ ಮಾಡಿದ್ರೆ ನಿಮಗೆ ಕರೆಂಟ್ ಬಿಲ್ ಹೆಚ್ಚುವರಿಯಾಗಿ ಯಾವುದು ಕೂಡ ಬರೋದಿಲ್ಲ, 0 ಬಿಲ್ಲೇ ಬರುತ್ತೆ. ಆದ್ರೆ 70 ಯೂನಿಟ್ಗಿಂತ ಹೆಚ್ಚು ಏನಾದ್ರೂ ಬಳಕೆ ಮಾಡಿದ್ರೆ 1 ಯೂನಿಟ್ ಹೆಚ್ಚಾದ್ರೂ ಕೂಡ 1 ಯೂನಿಟ್ಗೆ ನೀವು ವಿದ್ಯುತ್ ದರವನ್ನ ಅಂದ್ರೆ ಏನಿದೆ ಎಷ್ಟು ಚಾರ್ಜ್ ಆಗತ್ತೆ ಅಷ್ಟನ್ನ ಕಟ್ಟಲೇಬೇಕಾಗತ್ತೆ. ಸೊ ಇನ್ನು ಬಾಡಿಗೆದಾರರದು ಬಹಳಷ್ಟು ರೀತಿಯಾದಂತ ಸಮಸ್ಯೆಗಳಿದೆ. ನಾವು ಈಗಷ್ಟೇ ಬಂದಿದೀವಿ, 2 ತಿಂಗಳಾಯ್ತು, 3 ತಿಂಗಳಾಯ್ತು. ಈ ಹಿಂದೆ ಇದ್ದಂತ ಬಾಡಿಗೆ ಮನೆದಾರರು ಬಹಳ ಕಡಿಮೆ ಬಳಸ್ತಾ ಇದ್ರು. ಯಾಕಂದ್ರೆ ಅವ್ರಿಬ್ರೇ ಇದ್ದಿದ್ದು. ಈಗ ನಾವೊಂದು 6 ಜನ ಇದೀವಿ 2 BHK ಮನೆಯಲ್ಲಿ. ಸೊ ನಾವೇನ್ ಮಾಡ್ಬೇಕು ಅನ್ನುವಂತ ಪ್ರಶ್ನೆ ಇದೆ. ಬಟ್ ಇವುಗಳು ಯಾವಾಗೂ ಕೂಡ ಪ್ರತಿಯೊಂದಕ್ಕೂ ಕೂಡ ಬೆಸ್ಕಾಂ ಆಗ್ಲಿ ಅಥವಾ ಗೃಹಜ್ಯೋತಿ ಆಗ್ಲಿ ಇಲ್ಲ ಏನು ಇಂಧನ ಇಲಾಖೆ ಆಗ್ಲಿ ಇವುಗಳಿಗೆ ಹೆಚ್ಚು ಎಂಟರ್ಟೈನ್ ಮಾಡ್ತಾ ಇಲ್ಲ. ಯಾಕಂದ್ರೆ ನಿಮಗೆ ಈ ಹಿಂದೆ ಇದ್ದಂಥವ್ರು ಯಾರು ಅಪ್ಲೈ ಮಾಡಿದ್ರು ಅವರು ಕರೆಂಟ್ ಬಿಲ್ ನ ಅದರ ಹೆಸರಲ್ಲೇ ನೀವು ಏನಾದ್ರೂ ಬಳಕೆ ಮಾಡ್ತಾ ಇದ್ರೆ ಏನು ತೊಂದರೆ ಆಗೋದಿಲ್ಲ. ಆದ್ರೆ ನೀವು ಮತ್ತೆ ಪ್ರತ್ಯೇಕವಾಗಿ ಬಳಕೆ ಮಾಡಬೇಕು ಅಂದ್ರೆ ನೀವು ಅದನ್ನ ಅಪ್ಲೈ ಮಾಡಬೇಕು ಅಂದ್ರೆ ಅದು ಕೂಡ ಅಷ್ಟೇ ಕಳೆದ 1 ವರ್ಷದನ್ನ ಅವರು ಆನ್ ಅಂಡ್ ಆವರೇಜ್ ಹಾಕಿನೇ ನೋಡೋದು. ಇನ್ನು ಹೊಸ ಮನೆಗಳು ಇರುವಂತವ್ರದ್ದು ಕೂಡ ಬಹಳಷ್ಟು ರೀತಿಯಾದಂತ ಸಮಸ್ಯೆ ಇದೆ. ಯಾಕಂದ್ರೆ ದೊಡ್ಡ ದೊಡ್ಡ ಮನೆಗಳು ಕಟ್ಟಿರ್ತಾರೆ ಅಥವಾ ಈ ಹಿಂದೆ ಇದ್ದಂತ ಮನೆಗಳನ್ನ ನವೀಕರಣ ಮಾಡಿ ಕಟ್ಟಿದಂತರು ಕೂಡ ಇದ್ದಾರೆ. ಸೊ ಆವಾಗ ನವೀಕರಣ ಮಾಡೋ ಸಂದರ್ಭದಲ್ಲಿ ಅಥವಾ ಕನ್ಸ್ಟ್ರಕ್ಷನ್ ಮಾಡೋ ಸಂದರ್ಭದಲ್ಲಿ ಹೊಸ ಮೀಟರ್ನೇ ಬಳಕೆ ಮಾಡಬೇಕಾಗತ್ತೆ. ಯಾಕಂದ್ರೆ ಹಳೆ ಮೀಟರ್ನ ಬಳಕೆ ಮಾಡೋಂತಿಲ್ಲ ರೂಲ್ಸ್ ಪ್ರಕಾರ. ಸೊ ಈ ಹಿನ್ನೆಲೆಯಲ್ಲಿ ನಿಮಗೆ ವಿದ್ಯುತ್ ದರನ್ನು ಕೂಡ ಆನ್ ಅಂಡ್ ಆವರೇಜ್ ಮಾಡಬೇಕಾದ್ರೂ ಕೂಡ 1 ವರ್ಷದ ಆವರೇಜ್ ಮಾಡಬೇಕಾದ್ರೆ ಸಾಕಷ್ಟು ತೊಂದರೆನೂ ಕೂಡ ಆಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಗೊಂದಲಗಳೇನಿದಾವೆ ಗೊಂದಲಗಳು ಸಾಧ್ಯ ಆದಷ್ಟು ಅವುಗಳನ್ನ ಪರಿಹಾರ ಮಾಡಿಕೊಡುವಂತ ಕೆಲಸವನ್ನ ಮಾಡಿದೀನಿ ಅಂತ ಬಯಸ್ತೀನಿ. ಯಾಕಂದ್ರೆ ಸಣ್ಣ ಪುಟ್ಟ ಕನ್ಫ್ಯೂಷನ್ ಇರೋದು ನಿಮಗೆ ಈ ಮೊದಲ ತಿಂಗಳ ಬಿಲ್ ಏನ್ ಬಂದಿದೆ ಅದರಲ್ಲಿ ಬಹಳ ಸ್ಪಷ್ಟವಾಗಿದೆ. ನಿಮಗೆ ಇದರಲ್ಲಿ ಗೃಹಜ್ಯೋತಿಯಲ್ಲಿ ಎಷ್ಟು ಸ್ಕೀಮ್ ಅಲ್ಲಿ ಎಷ್ಟು ಯೂನಿಟ್ ಅಂತ ಏನಿದೆ ಆ ಯೂನಿಟ್ ನೀವು ಇನ್ನೂ 1 ವರ್ಷದವರೆಗೂ ಕೂಡ ಅಷ್ಟೇ ಯೂನಿಟ್ ಅನ್ನ ನೀವು ಬಳಕೆ ಮಾಡಬೇಕು. ಅಂದ್ರೆ ಪ್ರತಿ ತಿಂಗಳು ಅಷ್ಟೇ ಬಳಕೆ ಮಾಡಬೇಕು. ಅದಕ್ಕಿಂತ ಹೆಚ್ಚು ಬಳಕೆ ಮಾಡಿದ್ರೆ ನೀವು ಕರೆಂಟ್ ಬಿಲ್ ಅನ್ನ ಕಟ್ಟಬೇಕಾಗತ್ತೆ. ಅದಕ್ಕಿಂತ ಕಡಿಮೆ ಕಟ್ಟಿದ್ರೆ ಏನಾದ್ರೂ ಮೈನಸ್ ಏನಾದ್ರೂ ಕೊಡ್ತಾರಾ? ಇಲ್ಲ, ಖಂಡಿತವಾಗಿಯೂ ಕೂಡ ಕೊಡೋದಿಲ್ಲ. ನಿಮಗೆ 0 ಬಿಲ್ ಅನ್ನೋದು ಮಾತ್ರ ಬರುತ್ತೆ. ಸೊ ಇದು ಈ ಹೊತ್ತಿನ ವಿಶೇಷ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಶರಣು ಹಂಪಿ, ನ್ಯೂಸ್ 18.